ಕುಂದಾಪುರದ ಮೀನಮ್ಮ ಸೂಪರ್ ಸೂಪರ್ ಟೇಸ್ಟ್ ಅಮ್ಮ. ಯಾಕೆ ಹಾಡು ಆಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಕುಕಿಂಗ್ ಚಾನಲ್. ಇವತ್ತು ನಾನು ವೀಕೆಂಡ್ ಇರೋದ್ರಿಂದ ನಮ್ಮ ಕರಾವಳಿ ಪ್ರದೇಶದ ಫೇಮಸ್ ರೆಸಿಪಿ ಆದ ಮಂಗಳೂರು ಸ್ಟೈಲ್ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಅಂಜಲ್ ತವಾ ಫ್ರೈ ಮಂಗಳೂರಿನ ಫೇಮಸ್ ಫಿಶ್ ಫ್ರೈ ಆಗಿದೆ. ಅಂಜಲ್ ಮೀನು ತುಂಬಾ ರುಚಿಕರವಾಗಿದ್ದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಇದರಲ್ಲಿ ವಿಟಮಿನ್ ಡಿ ಮತ್ತು ಒಮೆಗಾ 3 ಕೊಬ್ಬಿನಾಂಶ ಸಮೃದ್ಧವಾಗಿದೆ. ಇದರಲ್ಲಿ ಮುಳ್ಳು ಕಡಿಮೆ ಇರುವುದರಿಂದ ಚಿಕ್ಕ ಮಕ್ಕಳಿಗೂ ತಿನ್ನಲು ಸುಲಭವಾಗಿದೆ. ಮಸಾಲೆ ಹಚ್ಚಿ ತವಾ ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡುವ ಈ ವಿಧಾನ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿದೆ. ಈ ತರಹದ ತವಾ ಫ್ರೈ ನೀವು ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತದೆ. ತವಾ ಫ್ರೈ ಮಾಡುವ ವಿಧಾನ ಕೂಡ ತುಂಬಾನೇ ಈಸಿ ಆಗಿದೆ. ಬನ್ನಿ ಹಾಗಿದ್ರೆ ಅಂಜಲ್ ಫಿಶ್ ತವಾ ಫ್ರೈ ಹೇಗೆ ಮಾಡುವುದಂತ ನೋಡೋಣ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಅಂಜಲ್ ಫಿಶ್ ಸ್ಲೈಸ್ ತಗೊಂಡಿದ್ದೀನಿ. 8 ಬ್ಯಾಡ್ಗೆ ಮೆಣಸಿನಕಾಯಿನ ಅರ್ಧ ಗಂಟೆಯಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ. 8 ರಿಂದ 10 ಕಾಳು ಮೆಣಸು ತಗೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ. 1 ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇವಾಗ ತವಾ ಫ್ರೈ ಮಾಡಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ಒಂದು ಮಿಕ್ಸಿ ಜಾರ್ಗೆ 8 ನೆನೆಸಿರುವ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನೀವು ನೆನೆಸೇ ಹಾಕೊಳ್ಬೇಕು, ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ ತವಾ ಫ್ರೈ ಮಾಡುವಾಗ. 8 ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಮಸಾಲ ಫಿಶ್ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಬೀಜ ಅದು ಏನು ಉಳ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರುವ ಮಸಾಲೆನ ಫಿಶ್ಗೆ ಹಚ್ಕೊಳ್ತಾ ಇದ್ದೀನಿ. ಮಸಾಲೆನ ಸ್ವಲ್ಪ ದಪ್ಪದಾಗಿ ಕೋಟಿಂಗ್ ಮಾಡಬೇಕು. ಮೆಣಸಿನ್ಕಾಯಿನ ನಾವು ನೆನೆಸಿ ರುಬ್ಕೊಳ್ಳೋದ್ರಿಂದ ಫಿಶ್ ತವಾ ಫ್ರೈ ಮಾಡುವಾಗ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. 2 ಬದಿಯಲ್ಲಿ ಈ ತರ ಮಸಾಲೆನ ಅಪ್ಲೈ ಮಾಡ್ಕೋಬೇಕು. ಮಸಾಲೆನ ನಾನು ಇಲ್ಲಿ ಸೈಡಲ್ಲಿ ಹಚ್ಕೊಳ್ತಾ ಇದ್ದೀನಿ. ಅಂದ್ರೆ ಫ್ರೈ ಮಾಡಿದಾದ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲಿ ಸಪ್ಪೆ ಸಪ್ಪೆ ಆಗಿರೋ ಟೇಸ್ಟ್ ಬರಲ್ಲ. ಇಲ್ಲಿ ನಾನು ಮಸಾಲೆನ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಲು ಇಡ್ತಾ ಇದ್ದೀನಿ. ಇವಾಗ ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತವಾ ಫ್ರೈ ಮಾಡಕ್ಕೆ ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ. ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫಿಶ್ಗೆ, ಅದಕ್ಕೆ ತವಾ ಫ್ರೈಗೆ ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ. ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ. ಇದಕ್ಕೆ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಫಿಶ್ ಫ್ರೈ ಮಾಡುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಮಸಾಲೆ ಸ್ಲೈಸ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಒಂದೇ ಸಾರಿ ಹಾಕೊಳ್ತಾ ಇದ್ದೀನಿ. ಪ್ಯಾನ್ ದೊಡ್ಡದಾಗಿರೋದ್ರಿಂದ ಇದನ್ನ ನೀವು ಮೀಡಿಯಂ ಫ್ಲೇಮ್ ಇಂದ ಲೋ ಫ್ಲೇಮ್ ಅಲ್ಲೇ ಒಂದು 5 ನಿಮಿಷ ಒಂದ್ ಸೈಡ್ ಬೇಯಿಸ್ಕೋಬೇಕು. ಇಲ್ಲಿ ಸ್ಲೈಸ್ ನ ನೀವು 5 ನಿಮಿಷ ಆಗೋವರೆಗೂ ಯಾವುದೇ ಕಾರಣಕ್ಕೂ ಟರ್ನ್ ಮಾಡ್ಕೋಬಾರ್ದು, ಅಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದ್ರೆ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ. ಈ ಪ್ಯಾನ್ ಅಲ್ಲಿ ಆಯಿಲ್ ಒಂದೇ ಹತ್ರ ನಿಂತ್ಕೊಳ್ಳುತ್ತೆ. ಅದನ್ನ ನೀವು ನಿಧಾನಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ 2 ಸೈಡ್ ಅಲ್ಲಿ.
ಇವಾಗ ಒಂದ್ ಸೈಡಲ್ಲಿ 5 ನಿಮಿಷ ಆಗಿದೆ. ಇವಾಗ ಇದನ್ನ ನಾನು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ನಾನು ಇನ್ನೊಂದು ಚಿಕ್ಕದಾಗಿ ಇನ್ನೊಂದು ಲೇಯರ್ ಹಚ್ಕೊಳ್ತಾ ಇದ್ದೀನಿ, ಸ್ವಲ್ಪ ಲೈಟ್ ಆಗಿ. ಇವಾಗ ಮಸಾಲೆನ ಹಚ್ಕೊಂಡಿದ್ದೀನಲ್ವಾ, ಇನ್ನೊಂದು ಸ್ವಲ್ಪ ಒಂದ್ಸರಿ ಟರ್ನ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ರೆಡಿ ಆಗಿದೆ. ಫಿಶ್ ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ. ಇವಾಗ ಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಇನ್ನು ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಕಂಪ್ಲೀಟ್ ಆಗಿ ಅಂಜಲ್ ಫಿಶ್ ತವಾ ಫ್ರೈ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಅಂಜಲ್ ತವಾ ಫ್ರೈ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ, ಖಾರ ಖಾರವಾಗಿ ಸೂಪರ್ ಆಗಿರೋ ತವಾ ಫ್ರೈ. ನಿಮ್ಗೂ ಮಂಗಳೂರು ಸ್ಟೈಲ್ ಅಂಜಲ್ ತವಾ ಫ್ರೈ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸನ್ನಿಧಿ ಕುಕಿಂಗ್ ಚಾನಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.